ನಮಸ್ತೆ ಫ್ರೆಂಡ್ಸ್, ನೋಡಿ ನಮ್ಮಪ್ಪ ಅವ್ರ ತೋಟ ನೋಡಿ ಫ್ರೆಂಡ್ಸ್. ಈ ದೀಪಾವಳಿ ಹಬ್ಬ ಪಟ್ಟಿ ಹೂವೆಲ್ಲ ಓಪನ್ ಆಗುತ್ತೆ. ರೇಟ್ ಇಲ್ಲ, ನೋಡಬೇಕು. ರೇಟ್ ಆದರೆ ಸ್ವಲ್ಪ ಚೆನ್ನಾಗಿದ್ದೈತೆ ನೋಡಿ ಫ್ರೆಂಡ್ಸ್. ತುಂಬ ಜಾಸ್ತಿ ಹಾಕಿದ್ದಾರೆ. ಒಟ್ಟು 2 ಎಕರೆಗೆ ಹಾಕಿದ್ದಾರೆ ಫ್ರೆಂಡ್ಸ್. ಐಶ್ವರ್ಯ ಇವಾಗೆಲ್ಲ ಓಪನ್ ಆಗ್ತೈತೆ ನೋಡಿ. ನೋಡ್ರಿ, ಇದೆಲ್ಲ ಶಾಮಂತಿನೇ. ಮತ್ತು ಇಲ್ಲಿ ಪಕ್ಕದಲ್ಲಿ ರಾಗಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ರಾಗಿನೇ, ಇಷ್ಟಕ್ಕೆ ರಾಗಿ ಹಾಕಿದ್ದಾರೆ. ಇವೆಲ್ಲ ಜಾಸ್ತಿ ನೋಡ್ರಿ. ಐಶ್ವರ್ಯನೇ ತುಂಬ ಇವಾಗೆಲ್ಲ ಓಪನ್. ಒಂದೊಂದು ಹತ್ರ ಸ್ವಲ್ಪ ಚೆನ್ನಾಗಿದೆ, ಒಂದೊಂದು ಹತ್ರ ಇನ್ನು ನೋಡಿರಿ ಇವೆಲ್ಲ ದೀಪಾವಳಿ ಹಬ್ಬಕ್ಕೆ ಬರುತ್ತೆ ನೋಡಿ. ಗಿಡದಲ್ಲೆಲ್ಲ ಇನ್ನು ಬರಬೇಕು. ಇವೆಲ್ಲ ಇನ್ನು ಜಾಸ್ತಿ ಮೊಗ್ಗು ಹಂಗೆ ಇದ್ದಾವೆ ನೋಡಿ. ಎಲ್ಲ ಇನ್ನು ಮೊಗ್ಗು ಇನ್ನೂ ಆರಲೇ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜಾಸ್ತಿ ಮೊಗ್ಗಿದೆ ಫ್ರೆಂಡ್ಸ್. ನೋಡಿ, ಜಾಸ್ತಿ ಮೊಗ್ಗವಲ್ಲ, ಇನ್ನೂ ಆರ್ಲ್ಬೇಕು. ಇವೆಲ್ಲ ದೀಪಾವಳಿ ಹಬ್ಬಕ್ಕೆ ಸಿಕ್ಕವ ಇಲ್ಲ ನೋಡಬೇಕು. ನೋಡಿ ಹೆಂಗವೆ. ತಿಂಗಳು ಟೈಮ್ ಇರ್ತದೆ ಮುಗ್ಗರ್ಲಕ್ಕ. ನೋಡಿ ಫ್ರೆಂಡ್ಸ್, ಇವು ಇನ್ನೂ ಚಿಕ್ಕವು. ಇವು ಒಂದಿಷ್ಟು ಹಾಕವ್ರೆ. ಇವೆಲ್ಲ ರಾಯಿಕೋಟೆ ನೋಡಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ರಾಯಿಕೋಟೆಯಿಂದ ತರಿಸಿರೋದು ನಾರುಗಳು. ಎಲ್ಲ ಚೆನ್ನಾಗಿ ಬಂದೈತೆ ಅಂತ ನೋಡಿ. ಇದೆಲ್ಲ ಕಿತ್ತಾಕ್ಬೇಕು. ಸುಳಿ ಕಿತ್ತಾಕಿದ್ರೆ ನೋಡಿ ಹಿಂಗೆ ಮೋಸ್ಗಳು ಬರುತ್ತೆ ಫ್ರೆಂಡ್ಸ್. ನೋಡಿ, ಆವಾಗ ಗಿಡ ಜಾಸ್ತಿ ದೊಡ್ಡದಾಗ ಅರಳ್ತೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೂರು ತಂಡ ಐತೆ. ಅದು ಆ ಕಡೆ ಸ್ವಲ್ಪ ಹೂವು ಇವಾಗ ದೀಪಾವಳಿ ಹಬ್ಬಕ್ಕೆ ಬರುತ್ತೆ. ಇವಿನ್ನೂ ಲೇಟು. ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಿನ್ನೂ ಹೂವು ಓಪನ್ನೇ ಆಗಿಲ್ಲ ನೋಡಿ. ನೋಡಿ ಫ್ರೆಂಡ್ಸ್, ಇವೊಂದು ತಿಂಗಳು ಆಗುತ್ತೆ ನೋಡಿ. ಬರೇ ಮೊಗ್ಗೆ ಐತೆ. ಇವೆಲ್ಲ ರಾಯಕೋಟೆಯಿಂದನೇ ತರಿಸೋದು ನಾರು ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ. ವೈಟು ಎಲ್ಲನೇ ಇದ್ದಂಗಿದೆ. ಎಲ್ಲನೇ ಇದು ಐಶ್ವರ್ಯನೇ ನೋಡಿರಿ. ಎಷ್ಟು ಖುಷಿಯಾಗಿ ಬಂದಿದೆ. ಮದ್ದು ಜಾಸ್ತಿ ಹೊಡಿತಾ ಇರಬೇಕು. ಹುಳಗಳು ಬಿಡ್ತಾವಂತ ಮದ್ದು ಜಾಸ್ತಿ ಹೊಡಿತಾನೆ ಇರಬೇಕು. ಮಳೆ ಬಂದರೆ ಗಿಡ ಎಲ್ಲ ಹಿಂಗೆ ಕೆಳಗೆ ಬಂದುಬಿಡ್ತೈತೆ ಅಂತ ನೋಡಿ. ಇದೆಲ್ಲ ನಾರು ಕಟ್ಟವ್ರೆ. ಗೂಟಗಳು ನೋಡಿರಿ. ಈ ಥರ ಗೂಟಗಳೆಲ್ಲ ಹಾಕ್ತಾನೆ ಇರಬೇಕು ಫ್ರೆಂಡ್ಸ್. ಮೂರು ತುಂಡದಲ್ಲಿ ಅದೇ ಮೂರು ಸತಿಗೆ ಬರೋಂಗೆ. ಫಸ್ಟ್ ಅದು ಬರುತ್ತೆ, ಆಮೇಲೆ ಇದು, ಮತ್ತು ಇನ್ನೊಂದು ನಾರು ಇವಾಗ ಹಾಕಿದಾರಲ್ಲ ಫ್ರೆಂಡ್ಸ್. ಅಷ್ಟೇ ಮದ್ದು, ಹಂಗೆ ಮದ್ದು ಹೊಡೆದ್ರೇ ಗಿಡ ಚೆನ್ನಾಗಿ ಬರೋದು. ಶಾಮಂತಿ ಗಿಡ ನೋಡ್ರೆ ರೇಟೇ ಇಲ್ಲ ಪಾಪ. ಬೆಳೆದವ್ರಿಗೇನೂ ರೇಟೇ ಸಿಗಲ್ಲ ನೋಡಿರಿ. ನೋಡಿ, ಇವೆಲ್ಲ ಇನ್ನೂ ಹೋಗಬೇಕು ತೋಟ ನೋಡಿ ಫ್ರೆಂಡ್ಸ್. ನೋಡಿ ಕಾಣಿಸ್ತೈತೇನೋ, ಬಿಸಿಲು ಜಾಸ್ತಿ ಕಾಣಿಸ್ತಾ ಇದೆ ನೋಡಿ. ಅದೇನು ಹೇಳ್ತಾರಲ್ಲ, ಬೆಳೆಯೋರ್ಗೇನು ಸಿಕ್ಕಲ್ಲ, 3ನೇ ವರ್ಕ್ ಲಾಭ ಅಂದಂಗೆ ಈ ರೈತರಿಗೇನು ಸಿಕ್ಕಲ್ಲ ಫ್ರೆಂಡ್ಸ್. ಬೇರೆ ಬೆಳೆಯೋದು ಅಷ್ಟೇ. ಎಲ್ಲ ಬೆಳೆದು ಹೂವು 20 ರೂಪಾಯಿ 30 ರೂಪಾಯಿ ಇತ್ತು. ಮಾರ್ಕೆಟಲ್ಲಿ ಅಷ್ಟು ಸಿಗಲ್ಲ ಫ್ರೆಂಡ್ಸ್. ನೋಡಿ, ರೈತರ ಜೀವನ ಹಿಂಗೆ ಅದೇ, ಒಂದರಲ್ಲಿ ಬರುತ್ತೆ, ಒಂದರಲ್ಲಿ ಹೋಗುತ್ತೆ. ಮೊನ್ನೆಲ್ಲ ರೇಟ್ ಇತ್ತು, ಅದಕ್ಕೆ ಮುಂಚೆ ರೇಟೇ ಇರಲಿಲ್ಲ. ಇವಾಗೂ ರೇಟ್ ಇಲ್ಲ. ಇವಾಗ ದೀಪಾವಳಿ ಹಬ್ಬಕ್ಕೆ ರೇಟ್ ಸಿಗುತ್ತಾ ಇಲ್ಲ ನೋಡಬೇಕು ಫ್ರೆಂಡ್ಸ್. ನೋಡಿ, ಎಲ್ಲ ನಾವು ಇದೇ ಹಾಕಿರೋದು. 3 ತುಂಡದಾಗೂ ನೋಡಿ ಈ ಥರ ರೋಗ ಬರ್ತಾ ಇರ್ತೈತೆ ಅವಿಗೆ ಕೊನೆಗಳೆಲ್ಲ. ಐಶ್ವರ್ಯನೇ ಜಾಸ್ತಿ ನಾವು ಹಾಕೋದು. ಸೊಂಟೆಲ್ಲ ಹಾಕಿರಿ, ಅವು ತಡೆಯಲ್ಲ. ಇವಾದರೆ ಸ್ವಲ್ಪ ಹೂವು ತುಂಬ ಬಂದಾಗ ತೋಟನೇ ಕೊಟ್ಬಿಡ್ತೀವಿ ಫ್ರೆಂಡ್ಸ್. ಯಾಕಂದರೆ ಕೂಲಿಯರು ಸಿಗಲ್ಲ ಇಲ್ಲೆಲ್ಲನೂ. ಅದಕ್ಕೆ ಪೂರ್ತಿ ಗಿಡ ಸಮೇತ ಒಂದಿಷ್ಟಿಷ್ಟು ಕಟ್ ಮಾಡಿಬಿಟ್ಟು ಪೂರ್ತಿ ಕಟ್ಟಿಗೆ ಲೆಕ್ಕ ತಗೊಂಡೋಗ್ಬಿಡ್ತಾರೆ ಫ್ರೆಂಡ್ಸ್. ಇವರೆಲ್ಲ ತೋಟನೇ ಹಂಗೆ ಒಂದಕ್ಕಿಂತ ಮಾರಿಬಿಡೋದು. ಹಿಂಗೆ ಮಾರಿದ್ರೇ ಸ್ವಲ್ಪ 3 ಕಾಸು ಆಗೋದು. ಯಾಕಂದರೆ ಕೂಲಿಯರಿಗೆ ದಿನಕ್ಕೆ 500 ರೂಪಾಯಿ ಕೊಡಬೇಕು. ಅದಕ್ಕೆ